ಮಾಜಿ ಶಾಸಕ ಮೊಯ್ದೀನ್ ಬಾವ ಸಹೋದರ ನಾಪತ್ತೆಯಾಗಿ 24 ಗಂಟೆಗೂ ಹೆಚ್ಚು ಸಮಯ ಆಗಿದೆ. ಈಗಲೂ ಶೋಧ ಕಾರ್ಯ ಮುಂದುವರಿತಾ ಇದೆ. ನಾಪತ್ತೆ ಕೇಸ್ಗೆ ಈಗ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಟ್ವಿಸ್ಟ್ ಏನಪ್ಪಾ ಅಂದ್ರೆ ಹನಿ ಟ್ರ್ಯಾಪ್ಗೆ ಬಲಿಯಾದ್ರ ಬಾವ ಸಹೋದರ ಮುಮ್ತಾಜ್ ಅಲಿ ಅನ್ನೋ ಪ್ರಶ್ನೆ ಇದೆ. ಮಹಿಳೆ ಸೇರಿ 6 ಮಂದಿಯ ವಿರುದ್ಧ ಎಫ್ಐಆರ್ ಸದ್ಯಕ್ಕೆ ದಾಖಲಾಗಿದೆ. ಮಂಗಳೂರಿನ ಕಾಬೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಅನ್ನ ದಾಖಲಿಸೋ ಕೆಲಸ ಆಗಿದೆ. ಮಹಿಳೆಯನ್ನ ಬಳಸಿಕೊಂಡು ದುರುದ್ದೇಶದಿಂದ ಆತ್ಮಹತ್ಯೆಗೆ ಪ್ರಚೋದನೆ ಕೊಟ್ಟಿದ್ದಾರೆ, ಅಬೈಟ್ಮೆಂಟ್ ಟು ಸೂಸೈಡ್ ಅನ್ನೋ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಮುಮ್ತಾಜ್ ಅಲಿ ಸಹೋದರ ಹೈದರ್ ಅವರು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಮಹಿಳೆ ರೆಹಮತ್ ಹಾಗೂ ಅಬ್ದುಲ್ ಸತ್ತಾರ್, ಸಫಿ, ಮುಸ್ತಾಫಾ, ಶೋಯಬ್ ಹಾಗೂ ಸಿರಾಜ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವುದು. ಪ್ರಕರಣ ದಾಖಲಿಸಿ ಮೂವರನ್ನ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನು ಮಾಡ್ತಿದ್ದಾರೆ. ಮಾಜಿ ಶಾಸಕ ಮೊಯ್ದೀನ್ ಬಾವರವರ ತಮ್ಮ ಮುಮ್ತಾಜ್ ಅಲಿ ಅವರು ನಾಪತ್ತೆಯಾಗಿ 24 ಗಂಟೆ ಕಳೆದಿದ್ದು ಈಗ 2ನೇ ದಿನ ಮತ್ತೆ ಕಾರ್ಯಾಚರಣೆಯನ್ನು ಆರಂಭಿಸಲಾಗಿದೆ. ನಾವು ಗಮನಿಸಬಹುದು, ಮಂಗಳೂರಿನ ಕೂಳೂರು ಸಮೀಪದಲ್ಲಿರುವಂಥ ಪಲ್ಗುಣಿ ನದಿಯಲ್ಲಿ NDRF ತಂಡ ಜೊತೆಗೆ SDRF ತಂಡ, ಅಗ್ನಿಶಾಮಕ ದಳ ಜೊತೆಗೆ ಮುಳುಗು ತಜ್ಞರು, ಕೋಸ್ಟ್ ಗಾರ್ಡ್ನ ಸಿಬ್ಬಂದಿಗಳು ಎಲ್ಲರೂ ಸೇರಿ ನಿರಂತರವಾಗಿ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಯಾಚರಣೆಯನ್ನು ಮತ್ತೆ ಮುಂದುವರಿಸಿದ್ದಾರೆ. ಅವರ ಸುಳಿವು ಈವರೆಗೂ ಪತ್ತೆಯಾಗಿಲ್ಲ. ಹಾಗಾಗಿ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ. ಈಗ ಈ ಪ್ರಕರಣದಲ್ಲಿ ಅವರು ನಾಪತ್ತೆಯಾದ ಬಳಿಕ ಸಾಕಷ್ಟು ಅನುಮಾನಗಳಿತ್ತು, ಸಾಕಷ್ಟು ದೂರು ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ಪ್ರಕರಣವು ದಾಖಲಾಗಿದೆ. ಅವರು ನಮ್ಮ ಜೊತೆ ಮಾತಾಡಲಿಕ್ಕೆ ಅವರ ಅಣ್ಣ ಮೊಯ್ದೀನ್ ಬಾವರವರಿದ್ದಾರೆ. ಮೊಯ್ದೀನ್ ಬಾವರವರೇ, ಈಗ ಒಂದು ಪ್ರಕರಣ ದಾಖಲಾಗಿದೆ, ಒಂದು ಮಹಿಳೆ ಮತ್ತು ಒಟ್ಟು 6 ಜನರ ಮೇಲೆ ಪ್ರಕರಣ. ಏನಿದು, ಈ ಕಾರಣಕ್ಕಾಗಿ ಅವರಿಗೆ ಈ ರೀತಿಯಾದಂಥ ಸಂಕಷ್ಟ ಎದುರಾಯ್ತು ಅಂತ ಅನಿಸುತ್ತಾ? ನೋಡಿ, ಇವತ್ತೊಂದು ಮನುಷ್ಯ ಪ್ರತಿಷ್ಠಿತ ವ್ಯವಸ್ಥೆಯಲ್ಲಿ, ನಿಮ್ಗೆ ಗೊತ್ತಿದೆ ಮುಮ್ತಾಜ್ ಏನು ಅಂತೇಳಿ, ಒಂದು ಪತ್ರಕರ್ತ ನಿಮ್ಮ ಹತ್ರ ಹೇಳ್ತಾ ಇದ್ರು, ಅಂಥ ಮನುಷ್ಯ ನಮ್ಮ ಜಿಲ್ಲೆಯಲ್ಲಿ ಸಿಗಲಿಕ್ಕಿಲ್ಲ ಅಂತ ಹೇಳುವಂಥ ಮಾತು. ಅಂಥ ಒಂದು ಪುಣ್ಯಾತ್ಮನಿಗೆ ಇವತ್ತು ಈ ಒಂದು ವ್ಯವಸ್ಥೆ ಬರಬೇಕಾಗಿದ್ದರೆ ಇದರ ಹಿಂದೆ ಅವರ ಈ ಒಂದು ಇದನ್ನು ಸಹಿಸದೆ ಸಹಿಸಲಸದಂಥ ಕೆಲವು ಕೋಕ ಶಕ್ತಿಗಳು ಇದರಲ್ಲಿ ಸೇರಿ ಒಂದು ಟ್ರ್ಯಾಪ್ನ ಮೂಲಕ ಇವರನ್ನು ಸಿಲುಕಿ ಸಾಕುವಂಥ ಕೆಲಸವನ್ನು ಮಾಡಿ ಇಂಥ ಒಂದು ವ್ಯವಸ್ಥೆಗೆ ಕಾರಣರಾಗಿದ್ದಾರೆ. ಅವರ ಮೇಲೆ ಕೇಸ್ ದಾಖಲಾಗಿದೆ ನಿನ್ನೆ ದಿವಸ. ಅದು ಪೊಲೀಸ್ನವರು ತಮ್ಮ ವಾಟ್ಸಪ್ ವ್ಯವಸ್ಥೆಗಳ ಮೂಲಕ ಇವತ್ತಿನ ಹೊಸ ಇದರಲ್ಲಿ ಅದು ಅಪರಾಧ ಇದರ ಮೂಲಕ ಎಲ್ಲ ಮಾಡಿದ್ದಾರೆ. ಸತ್ಯ ಹೊರಗೆ ಬರಬೇಕು. ಇವತ್ತು ನನ್ನ ಸಹೋದರ ಯಾವ ರೀತಿಯಲ್ಲಿ ಪ್ರತಿಯೊಂದು ಯಾವುದೇ ಒಂದು ರಾಜಕೀಯಕ್ಕೆ ಇಲ್ಲದೆ ಧಾರ್ಮಿಕರವಾಗಿ ಮೈ ಸಿಸ್ಟರ್ ಅಂತ ಹೇಳುವಂಥ ಒಂದು ನನ್ನ ಪೆಂಗಳಂತ ಹೇಳುವಂಥ ಒಂದು 500 ಮದುವೆ